ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಅಕ್ಕನ ಮನೆಗೆ ಬಂದು 2ನೇ ದಿನದ ವಿಡಿಯೋ ಇದು. ಅಪ್ಪ ಮನೆಯಲ್ಲಿ ಇದ್ದರೆ ಇವ್ರು ಗಲಾಟೆ ಮಾಡ್ತಾರೆ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಅವ್ರು ಕಿರ್ಚೋದು ಕೂಗೋದು ಎಲ್ಲ ಮಾಡ್ತಾಯಿದ್ರು. ಗಾಡಿಯಲ್ಲಿ ಒಂದು ನಿಮಿಷನೂ ಸುಮ್ಮನೆ ಕೂತ್ಕೋತಾ ಇರಲಿಲ್ಲ. ಹಾಗಾಗಿ ರೂಲ್ಸ್ ಎಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ಇವತ್ತಿನ ದಿನ ಒಂಚೂರು ಚೆನ್ನಾಗಿರಲಿಲ್ಲ. ಅವರು ಎತ್ಕೊಂಡು ಹೋಗಿದ್ದ ಗಾಡಿ ಕೂಡ ಪಂಚರ್ ಆಗಿತ್ತು. ಪಂಚರ್ ಹಾಕಿಸ್ಕೊಂಡು ಮನೇಲಿ ಕಾಟ ಕೊಡಬಾರ್ದು ಅಂದ್ಕೊಂಡ್ರೆ ಇವರು ರೋಡಲ್ಲಿ ಸಿಕ್ಕಾಬಟ್ಟೆ ಕಾಟನೇ ಕೊಟ್ಟಿದ್ದಾರೆ ನಮ್ಮ ಮಕ್ಕಳು ನಮ್ಮ ಅಪ್ಪಂಗೆ. ಅದು ಬೇಕು ಇದು ಬೇಕು ಅಂತ. ನಮಗೆ ಪಂಚರ್ ಆಗಿದೆ ಅಂತ ಹೇಳಿದಾಗ ಆಗಬೇಕಾಗಿದೆ ಅಂತ ಹೇಳಿದ್ರು. ಯಾಕಂದರೆ ನಮ್ಮನ್ನು ಬಿಟ್ಟು ಇವ್ರು ಹೋಗಿದ್ರು. ಹಂಗಾಗಿ ನಾನು ನಗ್ತಾ ಇದ್ದೆ. ಯಾಕೋ ದಿನವೇ ಚೆನ್ನಾಗಿರಲಿಲ್ಲ. ಇಲ್ಲಿ ಅಪ್ಪ ತೊಗೊಂಡೋಗಿದ್ದ ಗಾಡಿ ಕೂಡ ಪಂಚರ್ ಆಗಿತ್ತು. ನಾವು ಅಪ್ಪ ಗಾಡಿ ತೊಗೊಂಡೋಗಿದೆ ಅಂತ ನಾವು ಬೇರೆಯವ್ರ ಗಾಡಿ ತೊಗೊಬಂದಿದ್ವಿ. ಆ ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ. ಹಾಗಾಗಿ ಗಾಡಿನೇ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಹಂಗೂ ಹಿಂಗೋ ಹಾಸ್ಪಿಟ್ಲ್ ಹತ್ರ ಬಂದು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಹೊರಟ್ವಿ. ಇಲ್ಲಿ ಹೇಳಿದ್ನಲ್ಲ, ಹೊರಗಡೆ ಕರ್ಕೊಂಡೋಗಿರೋ ನಮ್ಮ ಅಪ್ಪನಿಗೆ ಇವ್ರು ಬಿಡ್ತಾ ಇಲ್ಲ. ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಅಂದು ಇಲ್ಲಿ ಸಿಕ್ಕಾಬಟ್ಟೆನೇ ತಲೆ ತಿಂದಿದ್ದಾರೆ ಅವ್ರಿಗೆ. ನಮ್ಮಪ್ಪ ಅವರು ಹೋಗಿದ್ದು ಜಾಗ ನಮ್ಮ ತಾತ ಮತ್ತು ಅಜ್ಜಿನ ಮಣ್ಣು ಮಾಡಿರೋ ಜಾಗಕ್ಕೆ ಅವ್ರು ಹೋಗಿದ್ದರು. ಇಲ್ಲಿ ನಾವು ವರ್ಷಕ್ಕೊಂದ್ಸಲಿ ಬರೋದಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆ ಅಂತಂದರೆ ಇವರನ್ನು ನಾವು ಹರಿಹರದಿಂದ ಇಲ್ಲಿ ಬೊಮ್ಮಸಂದ್ರಕ್ಕೆ ತಗೊಬಂದು ಮಣ್ಣು ಮಾಡಿರೋದು. ನಮ್ಮ ತಾತನ ಕೊನೆಯ ಆಸೆ ನಾನು ಹುಟ್ಟು ಊರಲ್ಲೇ ನನ್ನನ್ನು ಮಣ್ಣು ಮಾಡಬೇಕು ಅನ್ನೋದು. ನಮ್ಮ ತಾತ ತೀರ್ಕೊಂಡಾಗ ನಾವು ಅಲ್ಲಿಂದ ತಗೊಬಂದು ಇಲ್ಲಿ ಮಣ್ಣು ಮಾಡಿದ್ವಿ. ತುಂಬಾ ಕಷ್ಟ ಆಯಿತು ಅವರನ್ನು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ. ಯಾಕಂದರೆ ಅವರು ಆ ಊರಲ್ಲಿ ತುಂಬ ಹೆಸರು ಮಾಡಿದರು. ಹಂಗಾಗಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರೋದಕ್ಕೆ ಬಿಡ್ತಾ ಇರಲಿಲ್ಲ. ನನಗೆ ಇವಾಗ ಅನ್ನಿಸ್ತಾ ಇದೆ, ನಾವು ಈ ಊರಲ್ಲಿ ಮಣ್ಣು ಮಾಡೋದಕ್ಕಿಂತ ನಮ್ಮೂರಲ್ಲೇ ಮಣ್ಣು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ಯಾಕೆ ಅಂತಂದರೆ ನಾವು ಇಲ್ಲಿಗೆ ಬರೋದು ತುಂಬಾ ಕಡಿಮೆ. ನನ್ನ ಅಕ್ಕನಿಗೆ ಮದುವೆ ಮಾಡಿಕೊಟ್ಟಿರೋದಕ್ಕೋಸ್ಕರ ನಾವು ಅವಾಗವಾಗ ಇಲ್ಲಿ ಬಂದು ಹೋಗ್ತೀವಿ. ಇಲ್ಲ ಅಂದರೆ ನಾವು ಈ ಊರ ಕಡೆಯೇ ಬರೋದಿಲ್ಲ. ನನ್ನ ತಾತ ತೀರ್ಕೊಂಡು ಆಲ್ಮೋಸ್ಟ್ ಒಂದು 10-11 ವರ್ಷದ ಮೇಲೇನೋ ಹಾಕಿದೆ. ನನ್ನ ಅಜ್ಜಿ ತೀರ್ಕೊಂಡು ಇವಾಗ ಒಂದು 7-8 ತಿಂಗಳಾಗಿದೆ. ಹಂಗಾಗಿ ನನ್ನ ಅಪ್ಪ ಪೂಜೆ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ನನ್ನ ತಾತ ಅಜ್ಜಿ ಮಾತ್ರ ಮಣ್ಣು ಮಾಡಿಲ್ಲ. ಇಲ್ಲಿ ಆಲ್ಮೋಸ್ಟ್ ಅವರ ಕುಟುಂಬದವರು ಎಲ್ಲರೂ ಇಲ್ಲೇ ಮಣ್ಣು ಮಾಡಿರೋದು. ಆವಾಗವಾಗ ನನ್ನ ಚಿಕ್ಕಪ್ಪ ಮತ್ತು ನನ್ನ ಅಪ್ಪ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ಬಂದಿದ್ದೀವಿ ಅಂತ ಒಂಥರ ಹಬ್ಬದ ಅಡುಗೆನೇ ಆಗಿತ್ತು. ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ಹಂಗಾಗಿ ತುಂಬ ವೆರೈಟಿ ಅಡುಗೆ ಮಾಡಿದರು. ಎಲ್ಲರೂ ಹೆಲ್ಪ್ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಇದ್ರಲ್ಲಿ ನಾನೇನೂ ಮಾಡಿಲ್ಲ. ನಾನು ಆವಾಗಲೇ ಹೇಳಿರೋ ಥರ ದಿನ ಪೂರ್ತಿ ಚೆನ್ನಾಗೇ ಇರಲಿಲ್ಲ ಅಂತ. ಯಾಕಂದರೆ ನಾವು ಇವತ್ತು ಏನು ಮಾಡೋಕ್ಕೆ ಹೋದರೂ ಯಾವುದೂ ಸರಿಯಾಗಿ ಆಗ್ತಾ ಇರಲಿಲ್ಲ, ಎಲ್ಲ ಹಾಳಾಗ್ತಾಯಿತ್ತು. ಅದೇ ಥರ ನಾವು ಈ ಮಕ್ಕಳದು ಫುಟ್ ಪ್ರಿಂಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಎಲ್ಲೋ ನೋಡ್ಕೊಂಡು ಇದೇ ಥರ ಟ್ರೈ ಮಾಡಿದ್ವಿ, ಈ ಥರ ಆಗುತ್ತೆ ಅಂತ. ಅದು ಫ್ಲಾಪ್ ಆಯಿತು. ಇದನ್ನು ಮಾತ್ರ ಟ್ರೈ ಮಾಡಬೇಡಿ ಮನೆಯಲ್ಲಿ.
ಇರಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅನ್ನಂಗೆ ಆ ಮಗುಗೂ ಕೂಡ ಹಿಂಸೆ ಮಾಡಿಕೊಂಡು ನಾವೆಲ್ಲನೂ ಪ್ರಯತ್ನ ಪಟ್ವಿ. ಆದರೆ ಇದು ಯಾವುದೂ ವರ್ಕ್ ಆಗಲಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.